ಇಲ್ಲ ಐ ಲವ್ ಬೆಳಗಾವಿ. ನಾವೀಗ ನಮ್ಮ ಟ್ರೈನ್ ಸ್ಟೇಷನ್ ದಾಟ್ಕೊಂಡು ನಡ್ಕೋಡ್ತಾ ಹೋಗ್ತಿದ್ವಿ. ಈಗ ಮಳೆ ಹಿಂಗೇನ್ರ ಜಾಸ್ತಿ ಆದಾಗ ಈಗ ಮಣ್ಣು ಆದ್ರೆ ಅದು ಕುಸಿತದಿಂದ ಹೊಕ್ಕೈತಂತ ಮಣ್ಣು, ಅದಕ್ಕೆ ಈ ಕಡಿ ಆದ್ರೆ ಗಟ್ಟಿಯಾಗಿ ಅದು ಅಲೆ ಇರ್ತದೆ ಅನ್ನೋ ಒಂದೇ ಕಾರಣಕ್ಕೆ ಕಡಿ ಹಾಕ್ತಾರಂತ. ಮತ್ತು ಈಗ ಮತ್ತೆ ನಾವು ಬಂದೀವಿ ಈ ಬೆಳಗಾವಿಯಲ್ಲಿ ದ ಮೋಸ್ಟ್ ಪ್ಲೇಸ್ ಕಮಲ ಬಸ್ತಿ ಮಂದಿರ. ಹಾಂ ಪುಣೈ ಅಯ್ಯೋ ಫೋಟೋ ನೈ ಆ ಪ್ಲೇಸಲ್ಲಿ ಏನೋ ವಿಡಿಯೋ ಫೋಟೋ ತೆಗಿಬಾರ್ದಂತ, ಅದಕ್ಕೆ ಅಲ್ಲಿ ಒಳಗಡೆ ಫೋನ್ ಹೋಗೋಕ್ಕಲ್ಲ. ಅದನ್ನು ಅಂದ್ರೆ ಅಲ್ಲಿ ಫುಲ್ ಸೆಕ್ಯೂರಿಟಿ ಇದ್ದರು. ಫೋನ್ ಏನಾರ ಕಂಡ್ರೆ ಕಸ್ಕೊತೀವಿ ಅಂತ ಹಂಗೆ ಅಂದ್ರೆ ಅದಕ್ಕಲ್ಲ, ಅದು ಸುಮ್ಮ ಅವರು ಒಂದು ಯಾವುದೋ ಏಮ್ ಟೋನ್ ಮಾಡಿರ್ತಾರೆ, ಸುಮ್ಮ ಅವನ್ನೆಲ್ಲ ವೇಸ್ಟ್ ಮಾಡ್ಬಾರ್ದು ಒಂದೇ ಒಂದು ಕಾರಣ. ಅದ್ರಾಗೂ ವಿಡಿಯೋ ಹಾಕ್ಬಿಟ್ಟಿವಿ ಅಂದ್ರೆ ಅದಕ್ಕೂ ಮರ್ಯಾದಿರಲ್ಲ ನಮಗೂ ಮರ್ಯಾದಿರಲ್ಲ, ಹಂಗಾಗುತ್ತೆ. ಮತ್ತು ಇಲ್ಲಿ ಇದು ಕಮಲ ಬಸ್ತಿ ಅನ್ನೋದು ಹೆಸರು. ಇಲ್ಲಿ ಒಂದು ಅದರ ಸ್ತಂಭದ ಮೇಲೆ ಒಂದು ಕಮಲದ ಆಕಾರದ ಹೂ ಇದೆ. ಅದು ಒಟ್ಟು 72 ದಳಗಳ ಕಮಲ ಇದೆ, ಅದರಿಂದನೇ ಇದಕ್ಕೆ ಕಮಲ ಬಸ್ತಿ ಅಂತ ಹೆಸರು ಬಂತಂತ. ಮತ್ತು ಇಲ್ಲಿ ಈ ಗುಡಿಯನ್ನು ಇದು ದಿಗಂಬರ ಜೈನರ ಧರ್ಮದ ದಿಗಂಬರ ಅಂದ್ರೆ ಅವ್ರ ಪಂಗಡಗಳು ಬರ್ತಾವಲ್ಲ, ಶ್ವೇತಾಂಬರ ದಿಗಂಬರ ಅಂತಂದು ಆ ದಿಗಂಬರ ವಂಶಸ್ಥರನ್ನು ಕಟ್ಟಿದ್ದು. ಅದ್ರೊಳಗೆ ಈ ರಟ್ಟ ವಂಶದವರು ಅಂತ ಬರ್ತಾರಲ್ಲ, ಈ ನಮ್ಮ ಕಡೆ ಬದಾಮಿ ಚಾಲುಕ್ಯರು ಹಿಂಗದಲ್ಲ, ಈಗ ಅವ್ರ ಈ ಕಡೆ ಇಲ್ಲಿ ರಟ್ಟ ವಂಶದೊಳಗೆ ಒಬ್ಬರು ಕಾರ್ತಿವೀರ್ಯ ಅನ್ನೋ 4ನೇ ಕಾರ್ತಿವೀರ್ಯ ಅವರು ಸೇನಾಧಿಕಾರಿ ಅಂತವ್ರು. ಅಂದ್ರೆ ಅವ್ರ ಸಚಿವರನ್ನಾರು ಒಬ್ಬರು ಇದನ್ನ ನಿರ್ಮಾಣ ಮಾಡಿರ್ತಾರೆ. ಇದು ನಿರ್ಮಾಣ ಮಾಡಿ ಒಳ್ಳೆ ಇಲ್ಲಿ 72 ದಳಗಳದಾವಲ್ಲ ಅಷ್ಟು, ಆ 72 ದಳಗಳು ಹಿಂದೆ ಆದರೂ ಮತ್ತು ಪ್ರಸ್ತುತ ಈಗಿದ್ದರು, ಒಳ್ಳೆಯ ಮುಂದೆ ಭವಿಷ್ಯದೊಳಗೆ ಆಗರು. ಈ ಏನು ಇವರು ತೀರ್ಥಂಕರು ಇರ್ತಾರಲ್ಲ, ಈಗ 24 ತೀರ್ಥಂಕರು ಇರ್ತಾರಲ್ಲ, ಅವ್ರ ಹೆಸರು ಹೇಳ್ತಾವೆ ಅನ್ನೋದೇನೋ ಇಲ್ಲೊಂದು ನಂಬಿಕೆ ಐತಂತ. ಇದು ಕಮಲ ಬಸ್ತಿಯ ಹಿಸ್ಟ್ರಿ. ಮತ್ತು ಇಲ್ಲಿಂದ ಹೋದ್ರೆ ಆ ಕಡೆ ಒಂದು ಇದು ಕೋಟೆ ಇದೆ. ಇಲ್ಲಂತೂ ವಿಡಿಯೋ ಫೋಟೋ ಏನು ತೆಗಿಸ್ಕೊಳ್ಳಿಲ್ಲ, ಅದಕ್ಕೆ ತಮಗೆ ಡೀಟೇಲ್ಸ್ ಇಲ್ಲೇ ಹೇಳಿದ್ವಿ. ಆದ್ರೆ ಎಲ್ಲ ನೇಚರೆಲ್ಲ ಸೂಪರ್. ವಿಡಿಯೋ ಒಂದು ಮಾಡೋಕ್ಕೆ ಬಿಡ್ಬೇಕಾಗಿತ್ತು ಅಷ್ಟೇ. ಇಲ್ಲಿ ಈಗ ಮತ್ತು ಆ ಕಡೆ ಕೋಟೆ ಇದೆ ಅಂತ, ಕೋಟೆಗೆ ಹೋಗೊಂಬರ್ರಿ. ಬೆಳಗಾವಿಯಲ್ಲಿ ಅದೆಷ್ಟೋ ಜನರು ಹುಡುಗರು ಆರ್ಮಿ ಕನಸು ನನಸಾಗುವಂಥ ಸ್ಥಳ ಬೆಳಗಾವಿ ಯಾರು ಇದೆ. ನಾವು ಹೋದ ಸತ ಬಂದಾಗ ಇದೇ ಪ್ಲೇಸಿಗೆ ಬಂದಿದ್ವಿ, ಅದಕ್ಕೆ ಹೋಗೋ ರೂಟ ಬೇರೆ ಇತ್ತು, ಆದರೆ ಇಲ್ಲಿ ನೋಡ್ಕೊಂಡು ಹೋಗ್ಬೇಕಂತಂದು ಮತ್ತು ಇಲ್ಲೇ ಬಂದ್ವಿ. ಆದ್ರೆ ಆಗಿದ್ರೆ ಅವನು ಪ್ರಜ್ಞೆಗಾಲೆ ನಾವು ಬಾರ್ಡ್ರ್ ಒಳಗಿರೋದಕ್ಕಿಂತ ಏನಾಕಿತ್ತು ಒಟ್ಟು ಗೊತ್ತಿಲ್ಲ. ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಕಾಣಿಸ್ತಿ ಬಿಟ್ಟು ಇಲ್ಲೇ ಇದ್ರ ಮುಂದೆ ಈಗ ಅಡ್ಡಾಡುವಂಗಾಗೈತಿ. ಇರಲಿ, ಯಾವುದೋ ಒಂದು ಕಾರಣಕ್ಕೆ ಬಿಟ್ವಿ, ಈಗೆಲ್ಲ ಹಳ ಹಿಡ್ದಾಗೆ ಹೋಗು. ಬೆಳಗಾವಿ ಯಾರು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಐತಿ ಅಗ್ನಿವೀರ ಅವ್ರದ್ದು, ಅದಕ್ಕಲ್ಲೇ ಇದ್ದರು. ಈಗ ನಾವು ಮತ್ತೆ ಸ್ಟೇಟ್ ಹೊಂಟೀವಿ. ನಮಗೆ ಇಲ್ಲಿ ಹಿಂದೆ ಕಾಣ್ತಿರೋದನ್ನ ಇವರು ಕೋಟೆ ಅಂತಾರಲ್ಲ, ಆರ್ಮಿ ಜೋನ್ TA ಮಂದಿರ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬೆಳಗಾವಿ ಒಳಗೆ ಎಲ್ಲೇ ಯಾಕಾಗಲಿ ಫೋಟೋ ತೆಗೆದಲ್ಲಿ ವಿಡಿಯೋ ಮಾಡೋದಲ್ಲಿ ಮಾಡಿ ಗೊತ್ತಿಲ್ಲ, ಇನ್ನೂ ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಇಲ್ಲಿ ತನಕ ಬಂದಿದ್ದು ಮತ್ತು ವೇಸ್ಟ್ ಆಗ್ಬಾರ್ದು ಅನ್ನೋದಕ್ಕೆ ಮಾಡ್ತಿರೋದು. ಅದ್ರ ಇಷ್ಟೇ ಯಾಕೆ ಕೇಸ್ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗೋದು. ಈಗ ಡೈರೆಕ್ಟ್ ಇಲ್ಲಿಂದ ಅಲ್ಲ, ಇದು ಕಾಮಿಡಿ ಅನಿಸ್ಬೋದು, ಏರ್ಪೋರ್ಟಿಗೆ ನಮ್ಮನ್ನು ಕರ್ಕೊಂಡೋಲ್ಲ, ಆದರೂ ಅಲ್ಲಿ ತನಕ ಹೋಗಿ ಬರೋಂಬರ್ರಿ. ಹಂಗೆ ಏನಂತಂದು ನೋಡ್ಕೊಂಬರೋಣ ಅಂತ ನೋಡ್ರಿ ಟಾಪಿಕ್.
ನಾವೀಗ ಇಲ್ಲಿರೋದೇ ಏರ್ಫೋರ್ಸ್ ಅವರ ಅದು ಟ್ರೈನಿಂಗ್ ಕ್ಯಾಂಪ್ ಹತ್ರ. ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಆಗ್ಬೋದು ಏರ್ಪೋರ್ಟು. ಡೈರೆಕ್ಟ್ ಅಲ್ಲಿಗೆ ಹೋಗೋಣ. ನಿಜ ಹೇಳ್ಬೇಕಂದ್ರೆ ಅಲ್ಲೇ ಇಲ್ಲೇ ನೋಡುವಂಥ ಇದೂ ಅಲ್ಲ ನಮ್ಮದು. ಆದ್ರೆ ನಾವು ನೋಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಹೋಗ್ತಿರೋದು. ನಮಗಿಲ್ಲಿ ಆದ್ರೆ ವಿಡಿಯೋ ಫೋಟೋಗ್ರಫಿ ಮಾಡಬಾರ್ದಂತ, ಅದು ಅವ್ರಿಗೊಂದು ರೆಸ್ಪೆಕ್ಟ್ ಅಂತ ಆಗಲೇ ಹೇಳಿದ್ವಿ. ಏನು ಕಾಣುತ್ತಲ್ಲ ಈಗ ಅವ್ರದ್ದು ಟ್ರೈನಿಂಗ್ ಕ್ಯಾಂಪು. ಈಗ ಡೈರೆಕ್ಟಲ್ಲಿ ಮುಂದೆ ಏರ್ಪೋರ್ಟಿಗೆ ಹೋಗ್ಕಾಟ ಮತ್ತೆ ಸಿಗೋಣಂತ. ಅಂತೂ ಇಂತೂ ಹೆಂಗೋ ಮಾಡಿ ಏರ್ಪೋರ್ಟ್ ನೋಡಿದ್ವಿ. ಆದರೆ ಅಲ್ಲಿ ಒಂದು ಏನು ಬೇಜಾರು ವಿಷಯ ಅಂತಂದ್ರೆ ಎಂಟ್ರಿ ಆದ್ಬಿಟ್ಲೇನ ಒಬ್ಬರು ಪೊಲೀಸ್ ಆಫೀಸರ್ ಬಂದು ಯಾಕೋ ಇಲ್ಲಾಕೆ ಬಂದಿ ಅಂತ ಕೇಳಿದ್ರೆ, ಆಮ್ಯಾಗ ಅಲ್ಲಿಂದ ಹೇಳಿದ್ವಿ, ಇಲ್ಲ ಸರ ಈಗ ನಾವು ಎಲ್ಲಿಗೆ ಜರ್ನಿ ಮಾಡೋಕ್ಕಲ್ರಿ, ಇಲ್ಲೇ ನೋಡ್ಬೇಕು ಅಂತ ಬಂದಿದ್ರಿ ಅಂತಂದ್ವಿ. ಅದಕ್ಕೆ ನೋಡ್ಬೇಕಂತ ಬರೋಕ್ಕಿದ್ದೆ ಯಾವ್ದ್ರ ಪ್ರವಾಸಿದ ಟೂರಿಸ್ಟ್ ಪ್ಲೇಸ್ ಮಾಡಿನ ಅಂತಂದ್ರೆ, ಇಲ್ಲ ಸರ ಒಟ್ಟು ಅಲ್ಲಿ ಆ ಕಡೆ ನೋಡಿಲ್ಲ, ಅದಕ್ಕೆ ಭಾಳ ದಿನ ಆದ್ಮೇಲೆ ಬಂದಿರಿ ಅಂತಂದ್ವಿ. ಆಮ್ಯಾಗ ಅವರು ಚೂರು ಮಾತಾಡ್ಕೊಂತ ಹಂಗೆ ಸ್ವಲ್ಪ ಕ್ಲೋಸ್ ಆದಂಗೆ ಆದ್ರೆ ಅಲ್ಲಿ ಹೆಂಗೆ ಮಾಡಿ ವಿಡಿಯೋ ಮಾಡ್ಬೇಕು ಅನ್ನೋದು ಭಾಳ ಇತ್ತು. ಆದ್ರೆ ಅವ್ರು ನನ್ನ ಬಿಟ್ಟು ಎಲ್ಲಿ ಒಲೆಯಲ್ಲ. ಒಂದು ಯಾವರು ಕಾಲೇಜ್ ಎಲ್ಲಿ ಕಲ್ತಿ ಹಂಗೆ ಓದು ಅಲ್ಲಿ ಆದ್ರೆ ಅದನ್ನ ಡ್ಯೂಟಿ ಮಾಡ್ತಿ ಹಂಗೆ ಹಿಂಗೆ ಅಂತಿದ್ರು. ವಿಡಿಯೋ ಮಾಡೋಕೆ ಆಗಲಿಲ್ಲ. ಅವ್ರು ಫಸ್ಟೇ ಹೇಳಿದ್ರು ಅಂದ್ರೆ ಸ್ಟಿಕ್ ಒಂದು ಕೈಯಾಗೈತು, ಇಲ್ಲ ನೀನು ವಿಡಿಯೋ ಮಾಡೋಕೆ ಬಂದು ನಂಗೆ ಗೊತ್ತಂತಂದ್ರೆ ಆಮ್ಯಾಗ ವಿಡಿಯೋನ ಮಾಡ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಏರ್ಪೋರ್ಟ್ ಒಳಗೆ ಮಾಡಲಿಲ್ಲ. ಆದ್ರೆ ಅಲ್ಲಿ ಹೋದ್ಮ್ಯಾಗ ಒಂದು ಬೇಜಾರು ವಿಷಯ ಅಲ್ಲಿ ಏನಾಯ್ತಂತಂದ್ರೆ, ನಗರಕ್ಕಿಂತ ಆಳಾರ ಭಾಳ ಮಂದಿ ಅದರಲ್ಲಿ. ಅಂದ್ರೆ ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲ ಏರ್ಪೋರ್ಟಲ್ಲಿ ಇನ್ನೊಂದು ಏನೋ ಅಲ್ಲಿ ಒಂದು ಕೂಡಿಸ್ಬೇಕು ಅಲ್ಲೇ, ಇಲ್ಲ ಅಂತಂದ್ರೆ ದೂರ ಮಾಡಬೇಕು ಅಲ್ಲೇ. ಅಲ್ಲಿ ಎಲ್ಲ ಹಾಳಾಕತ್ತಿದ್ರು ಅಂದ್ರೆ ಅವರು ಬೇರೆ ಕಡೆ ಹೊಂಟಿದ್ರು. ಮೋಸ್ಟ್ಲಿ ಅವರು ಆರ್ಮಿ ಆಫೀಸರ್ ಇದ್ರಣ ಅವ್ರು ಹೊಂಟ್ರ ಪೂರ್ತಿಯಾಗಿ ಅಳ್ದು ನಾವು ನೋಡಿ ನಮ್ಮ ಒಳಗೆ ಬಿಡೋಣ ಗೊತ್ತಾಯ್ತು. ಅದಕ್ಕೆ ಹೊಳ್ಳಿ ಬಂದ್ಬಿಟ್ವಿ. ನಮಗೆ ಏರ್ಪೋರ್ಟ್ ಪೂರ್ತಿ ಕಾಣಲ್ಲದೆ ಹಿಂದೆ ಹೋತು ಡೈರೆಕ್ಟ್ ರೈಟ್